ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ದೇಹಕ್ಕೆ ಭಯಂಕರ ಶಕ್ತಿ ನೀಡುವಂತಹ ಕಾಳುಗಳು ಯಾವುದು? ಆಪ್ಷನ್ ಎ ಹೆಸರು ಕಾಳು, ಆಪ್ಷನ್ ಬಿ ತೊಗರಿಬೇಳೆ, ಆಪ್ಷನ್ ಸಿ ಉದ್ದಿನ ಬೇಳೆ, ಆಪ್ಷನ್ ಡಿ ಮೊಳಕೆ ಕಾಳುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ದೇಹಕ್ಕೆ ಭಯಂಕರ ಶಕ್ತಿ ನೀಡುವ ಕಾಳುಗಳು ಮೊಳಕೆ ಕಾಳುಗಳು. ಎರಡನೆಯ ಪ್ರಶ್ನೆ, ಮೂಳೆಗಳ ನೋವಿಗೆ ಯಾವ ಎಣ್ಣೆ ತುಂಬಾ ಉತ್ತಮ? ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಸಾಸಿವೆ ಎಣ್ಣೆ, ಆಪ್ಷನ್ ಸಿ ಆಲಿವ್ ಎಣ್ಣೆ, ಆಪ್ಷನ್ ಡಿ ಎಳ್ಳೆಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ. ಮೂಳೆಗಳ ನೋವಿಗೆ ಕೊಬ್ಬರಿ ಎಣ್ಣೆ ತುಂಬಾ ಉತ್ತಮ. ಮೂರನೆಯ ಪ್ರಶ್ನೆ, ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣವಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಕಿತ್ತಳೆ ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ. ಕಿತ್ತಳೆ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣವಾಗುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವ ಆಹಾರ ಹೆಚ್ಚಾಗಿ ಸೇವಿಸುವುದರಿಂದ ಮಧುಮೇಹ ಬರುತ್ತದೆ? ಆಪ್ಷನ್ ಎ ಬೀಸ್, ಆಪ್ಷನ್ ಬಿ ಬಿಳಿ ಬ್ರೆಡ್, ಆಪ್ಷನ್ ಸಿ ಎನರ್ಜಿ ಡ್ರಿಂಕ್ಸ್, ಆಪ್ಷನ್ ಡಿ ಕೇಕ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಕುಕೀಸ್, ಬಿಳಿ ಬ್ರೆಡ್, ಎನರ್ಜಿ ಡ್ರಿಂಕ್ಸ್ ಮತ್ತು ಕೇಕ್ ಹೆಚ್ಚಾಗಿ ಸೇವಿಸುವುದರಿಂದ ಮಧುಮೇಹ ಬರುತ್ತದೆ. ಐದನೆಯ ಪ್ರಶ್ನೆ, ವಿಶ್ವದ ಯಾವ ದೇಶವು ಚ್ಯೂಯಿಂಗಮ್ ಅನ್ನು ತಿನ್ನಲು ನಿಷೇಧಿಸಲಾಗಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಸಿಂಗಾಪುರ್, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ. ಸಿಂಗಾಪುರ ದೇಶವು ಚ್ಯೂಯಿಂಗಮ್ ಅನ್ನು ತಿನ್ನಲು ನಿಷೇಧಿಸಲಾಗಿದೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ. ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶ. ಏಳನೆಯ ಪ್ರಶ್ನೆ, ಒಂಟೆಯಲ್ಲಿ ದೇಹದ ಯಾವ ಭಾಗ ಕಂಡುಬರುವುದಿಲ್ಲ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಕರುಳು, ಆಪ್ಷನ್ ಡಿ ಪಿತ್ತಕೋಶ. ಸರಿಯಾದ ಉತ್ತರ ಆಪ್ಷನ್ ಡಿ. ಒಂಟೆಯಲ್ಲಿ ಪಿತ್ತಕೋಶ ಕಂಡುಬರುವುದಿಲ್ಲ. ಎಂಟನೆಯ ಪ್ರಶ್ನೆ, 2 ವರ್ಷಗಳಲ್ಲಿ ಒಂದೇ ಮೊಟ್ಟೆಯನ್ನು ಇಡುವ ಪಕ್ಷಿ ಯಾವುದು? ಆಪ್ಷನ್ ಎ ಬಾತುಕೋಳಿ, ಆಪ್ಷನ್ ಬಿ ಉಷ್ಟ್ರಪಕ್ಷಿ, ಆಪ್ಷನ್ ಸಿ ಕಡಲು ಕೋಳಿ, ಆಪ್ಷನ್ ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಸಿ. 2 ವರ್ಷಗಳಲ್ಲಿ ಒಂದೇ ಮೊಟ್ಟೆಯನ್ನು ಇಡುವ ಪಕ್ಷಿ ಕಡಲು ಕೋಳಿ. 9ನೇ ಪ್ರಶ್ನೆ, ಮೊಟ್ಟೆಯನ್ನು ಉತ್ಪಾದಿಸುವ ನಂಬರ್ 1 ದೇಶ ಯಾವುದು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಮೊಟ್ಟೆಯನ್ನು ಉತ್ಪಾದಿಸುವ ನಂಬರ್ 1 ದೇಶ ಚೀನಾ ದೇಶ. 10ನೆಯ ಪ್ರಶ್ನೆ, ಯಕೃತ್ತಿನ ಸಮಸ್ಯೆ ಇದೆ ಎಂದು ಸೂಚಿಸುವ ಚಿಹ್ನೆಗಳು ಯಾವುದು? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಬೆನ್ನು ನೋವು, ಆಪ್ಷನ್ ಸಿ ಕಾಲುಗಳಲ್ಲಿ ಊತ, ಆಪ್ಷನ್ ಡಿ ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಯಕೃತ್ತಿನ ಸಮಸ್ಯೆ ಇದೆ ಎಂದು ಸೂಚಿಸುವ ಚಿಹ್ನೆಗಳು ಕಾಲುಗಳಲ್ಲಿ ಊತ ಮತ್ತು ಕಾಮಾಲೆ. 11ನೇ ಪ್ರಶ್ನೆ, ಕಾಂಗಾರುಗಳ ನಾಡು ಎಂದು ಯಾವ ಖಂಡವನ್ನು ಕರೆಯುತ್ತಾರೆ? ಆಪ್ಷನ್ ಎ ಏಷ್ಯಾ ಖಂಡ, ಆಪ್ಷನ್ ಬಿ ಆಸ್ಟ್ರೇಲಿಯಾ ಖಂಡ, ಆಪ್ಷನ್ ಸಿ ಯುರೋಪ್ ಖಂಡ, ಆಪ್ಷನ್ ಡಿ ಅಂಟಾರ್ಟಿಕಾ ಖಂಡ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಸ್ಟ್ರೇಲಿಯಾ ಖಂಡವನ್ನು ಕಾಂಗಾರುಗಳ ನಾಡು ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ನೆನೆಸಿದ ಬಾದಾಮಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಚರ್ಮದ ಆರೋಗ್ಯ, ಆಪ್ಷನ್ ಬಿ ಶುಗರ್ ಕಂಟ್ರೋಲ್, ಆಪ್ಷನ್ ಸಿ ಮೆದುಳು ಚುರುಕು, ಆಪ್ಷನ್ ಡಿ ತೂಕ ಹೆಚ್ಚಳ.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ನೆನೆಸಿದ ಬಾದಾಮಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಚರ್ಮದ ಆರೋಗ್ಯ ಹೆಚ್ಚುತ್ತದೆ ಮತ್ತು ಮೆದುಳು ಚುರುಕಾಗುತ್ತದೆ. 13ನೇ ಪ್ರಶ್ನೆ. ನರಿಯು ಎಷ್ಟು ಹಲ್ಲುಗಳನ್ನು ಹೊಂದಿದೆ? ಆಪ್ಷನ್ ಎ 26 ಹಲ್ಲುಗಳು, ಆಪ್ಷನ್ ಬಿ 15 ಹಲ್ಲುಗಳು, ಆಪ್ಷನ್ ಸಿ 38 ಹಲ್ಲುಗಳು, ಆಪ್ಷನ್ ಡಿ 42 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ. ನರಿಯು 42 ಹಲ್ಲುಗಳನ್ನು ಹೊಂದಿದೆ. 14ನೇ ಪ್ರಶ್ನೆ. ಮಧುಮೇಹ ಸಮಸ್ಯೆ ಇರುವವರು ಯಾವ ಹಣ್ಣುಗಳನ್ನು ಸೇವಿಸಬಹುದು? ಆಪ್ಷನ್ ಎ ಪೇರಳೆ ಹಣ್ಣು, ಆಪ್ಷನ್ ಬಿ ಬೆರ್ರಿ ಹಣ್ಣುಗಳು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮಧುಮೇಹ ಸಮಸ್ಯೆ ಇರುವವರು ಪೇರಳೆ ಹಣ್ಣು ಅಥವಾ ಬೆರ್ರಿ ಹಣ್ಣುಗಳನ್ನು ಸೇವಿಸಬಹುದು. 15ನೇ ಪ್ರಶ್ನೆ. ಬಾಳೆಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಬಿ6, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ6 ಹೆಚ್ಚಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.